Class 10, pair of linear equations in two variables. Exercise 3.2 ಅಲ್ಲಿ second main, solve 2x plus 3y is equal to 11 and 2x minus 4y is equal to minus 24, and hence find the value of m for which y is equal to mx plus 3. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವ್ರು ಕೊಟ್ಟಿರುವಂತಹ ಲೀನಿಯರ್ ಈಕ್ವೇಷನ್ಗಳನ್ನು ಸಾಲ್ವ್ ಮಾಡಬೇಕು. ಓಕೆ, ಸಾಲ್ವ್ ಮಾಡಿ ಅಂತ ಹೇಳಿದರೆ ಇಲ್ಲಿರುವಂಥ ಲೀನಿಯರ್ ಈಕ್ವೇಷನ್ಗಳಲ್ಲಿ ವೇರಿಯಬಲ್ ಏನಿದೆ ಅಂತ ನೋಡಬೇಕು. ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಇದೆ. ಈ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂನ ಫೈಂಡ್ ಮಾಡಿದ ಮೇಲೆ ಆ್ಯಂಡ್ ಹ್ಯಾನ್ಸ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಮ್ ಫಾರ್ ವಿಚ್ ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3. ನೋಡಿ, ವೈ ಇಸ್ ಈಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ 3 ಈ ಈಕ್ವೇಷನ್ನ ಬಳಸ್ಕೊಂಡು ಎಮ್ ವ್ಯಾಲ್ಯೂವನ್ನು ಸಹ ನಾವೇನು ಮಾಡಬೇಕಾಗಿದೆ, ಫೈಂಡ್ ಮಾಡಬೇಕಾಗಿದೆ. ಓಕೆ, ಫಸ್ಟಿಗೆ ಏನು ಮಾಡೋಣ, ಈ ಲೀನಿಯರ್ ಈಕ್ವೇಷನ್ಗಳನ್ನು ಸಾಲ್ವ್ ಮಾಡೋಣ. ಈಗ ನಮಗೆ ಲೀನಿಯರ್ ಈಕ್ವೇಷನ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಗೊತ್ತಿರೋದು ಒಂದೇ ಮೆಥಡು. ಯಾವುದಪ್ಪ ಅಂದರೆ ಅದು ಸಬ್ಸ್ಟಿಟ್ಯೂಷನ್ ಮೆಥಡು. ಸಬ್ಸ್ಟಿಟ್ಯೂಷನ್ ಮೆಥಡಿಂದ ಈ ಲೀನಿಯರ್ ಈಕ್ವೇಷನ್ಗಳನ್ನು ಸಾಲ್ವ್ ಮಾಡೋಣ. ಓಕೆ, ಲೀನಿಯರ್ ಈಕ್ವೇಷನ್ ಏನಿದೆ ಅಂದರೆ 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಇದೆ. ಇದನ್ನು ನಾನು 1 ಅಂತ ತೊಗೊಳ್ತೀನಿ. ನೆಕ್ಸ್ಟ್ ಏನಿದೆ, 2x ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಅಂತ ಇದೆ. ಇದನ್ನು ನಾನು 2 ಅಂತ ತೊಗೊಳ್ತೀನಿ. ಫಸ್ಟಿಗೆ ಏನು ಮಾಡೋಣ, ಫ್ರಮ್ ಈಕ್ವೇಷನ್ 1 ಅನ್ನು ತೊಗೊಳ್ಳೋಣ. ಈಕ್ವೇಷನ್ 1 ಏನಿದೆ, 2x ಪ್ಲಸ್ 3y ಈಸ್ ಈಕ್ವಲ್ ಟು 11 ಇದೆ ಅಲ್ವಾ. ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂವನ್ನು ಇನ್ ಟರ್ಮ್ಸ್ ಆಫ್ ವೈ ಆಗಿ ಬರ್ಕೊಳ್ಳೋಣ. ಅದಕ್ಕೆ ಏನು ಮಾಡೋಣ, ಎಕ್ಸನ್ನು ಈ ಸೈಡೇ ಉಳಿಸ್ಕೊಂಡು ಈ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, 2x ಈಸ್ ಈಕ್ವಲ್ ಟು 11. ನೋಡಿ, ಪ್ಲಸ್ ಇರೋದು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಪ್ಲಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಮೈನಸ್ ಆಗುತ್ತೆ. 3y ಬಂತು. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಕ್ಸ್ ಪಕ್ಕದಾಗಿರೋ ನಂಬರ್ 2 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y. ನೋಡಿ, 2 ಮತ್ತು ಎಕ್ಸಿನ ನಡುವೆ ಸೈನು ಇಂಟು ಇದೆ. ಇಂಟು ಇರೋದನ್ನು ನಾನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಡಿವೈಡ್ ಬೈ 2 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y ಡಿವೈಡ್ ಬೈ 2 ಆಯ್ತಲ್ಲ. ಇದನ್ನು ನಾನು 3 ಅಂತ ತೊಗೊಳ್ತೀನಿ. ಈಗ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ, ಸಬ್ಸ್ಟಿಟ್ಯೂಟ್ ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y ಡಿವೈಡ್ ಬೈ 2 ಇನ್ ಈಕ್ವೇಷನ್ 2. ನೋಡಿ, ಈಕ್ವೇಷನ್ 1 ಯೂಸ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂವನ್ನು ನಾನು ಫೈಂಡ್ ಮಾಡ್ಕೊಂಡಿರೋದ್ರಿಂದ ಎಕ್ಸ್ ವ್ಯಾಲ್ಯೂವನ್ನು ಈಕ್ವೇಷನ್ 2 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆ, ಈಕ್ವೇಷನ್ 2 ಏನಿದೆ ಅಂದರೆ 2x ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24 ಇದೆ. ಈ ಈಕ್ವೇಷನ್ ಎಕ್ಸಿಗೆ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡೋಣ. ನೋಡಿ, 2ಗೆ 2 ಬರಿತೀನಿ. ಎಕ್ಸಿನ ವ್ಯಾಲ್ಯೂ ಏನು ಬಂದಿದೆ, ಆಫ್ 11 ಮೈನಸ್ 3y ಡಿವೈಡ್ ಬೈ 2 ಇದೆ. ನೋಡಿ, ಈಕ್ವೇಷನಲ್ಲಿ ಮೈನಸ್ ಇದೆಯಾ, ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24ನ ಬರ್ಕೊಳ್ತಾ ಇದ್ದೀನಿ. ಓಕೆ, ಡಿವೈಡ್ ಬೈ 2 ಇದೆ. ಇಲ್ಲಿ ಏನಾಗಿದೆ, ಇಂಟು 2 ಇರೋದ್ರಿಂದ ಇವೆರಡು ಡಿವೈಡ್ ಆಗುತ್ತೆ. ಎಸ್ ಡಿವೈಡ್ ಆಗುತ್ತೆ. 2 1s are 2, 2 1s are 2 ಡಿವೈಡ್ ಆಯಿತು. ಉಳಿದಿದ್ದೇನು, 1 ಆಫ್ 11 ಮೈನಸ್ 3y ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 24 ಇದೆ. 1ಇಂದ ಮಲ್ಟಿಪ್ಲೈ ಮಾಡೋಣ. 1 ಸೈನ್ ಏನಿಲ್ಲ ಅಂದರೂ ಪ್ಲಸ್ ಇರುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್, 1 11s are 11 ಪ್ಲಸ್ ಇಂಟು ಮೈನಸ್ ಮೈನಸ್, 1 3s are 3y ಬಂತು. ಉಳಿದಿದ್ದೇನು, ಮೈನಸ್ 4y ಈಸ್ ಈಕ್ವಲ್ ಟು ಮೈನಸ್ 24 ಇದೆ. ಓಕೆ, ಲೈಟ್ ಟರ್ಮ್ಸ್ ಇದೆ ಅಂದರೆ ನೋಡಿ, ಇಲ್ಲಿ ಲೈಟ್ ಟರ್ಮ್ಸ್ ಇದೆ. ಯಾಕೆಂದರೆ ವೈ ಮತ್ತು ವೈ ಸೇಮ್ ವೇರಿಯಬಲ್ ಇದ್ದರೆ ಅದು ಲೈಟ್ ಟರ್ಮ್ಸ್ ಆಗುತ್ತೆ. ಲೈಟ್ ಟರ್ಮ್ಸ್ ಆಗಿದೆ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಬೇಕು. ನೋಡಿ, 11ಗೆ 11 ಬರ್ಕೊಳ್ತೀನಿ. ನೋಡಿ, ಇದಕ್ಕೆ ಈ ಟರ್ಮ್ 3yಗೆ ಸೈನ್ ಮೈನಸ್ ಇದೆ, 4yಗೂ ಸೈನ್ ಮೈನಸ್ ಇದೆ. ಮೈನಸ್ಸು ಮೈನಸ್ಸು ಸೇಮ್ ಸೈನ್ ಇತ್ತಪ್ಪ ಅಂದರೆ ನಾವು ಅಡಿಷನ್ ಮಾಡಬೇಕು. 3ಗೆ 4ಅನ್ನು ಆ್ಯಡ್ ಮಾಡಿದರೆ 7y ಬರುತ್ತೆ. ಈ 3 ಮತ್ತು 4ಅಲ್ಲಿ ಯಾವ್ದು ಬಿಗ್ಗರ್ ಅಂದರೆ 4 ಬಿಗ್ಗರು. ಹಾಗಾಗಿ ಆನ್ಸರ್ಗೆ ಬಿಗ್ಗರ್ ನಂಬರ್ನ ಸೈನ್ ಬರಿಬೇಕು. 4ನ ಸೈನ್ ಮೈನಸ್ ಆಗಿರೋದ್ರಿಂದ ಆನ್ಸರ್ ಏನು ಬರುತ್ತೆ, ಮೈನಸ್ 7y ಬರುತ್ತೆ. ಈಸ್ ಈಕ್ವಲ್ ಟು ಮೈನಸ್ 24. ನನಗೆ ವೈ ವ್ಯಾಲ್ಯೂ ಬೇಕು. ವೈ ವ್ಯಾಲ್ಯೂ ಯಾವಾಗಲೂ ನೆಗೆಟಿವ್ ಇರಬಾರ್ದು. ನೋಡಿ, ಆದರೆ ಇಲ್ಲಿ ಏನಾಗಿದೆ, ಮೈನಸ್ 7y ಅಂತ ಬಂದಿದೆ. ವೈ ವ್ಯಾಲ್ಯೂ ನೆಗೆಟಿವ್ ಬಂದಿದೆ. ನೆಗೆಟಿವ್ ಬಂದಾಗ ವೈಯನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಸೈಡ್ ಇರೋ ನಂಬರ್ನ ಇತ್ತಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, 11 ಆಗೇ ಇರುತ್ತೆ. ಮೈನಸ್ ಇರೋದು ಈ ಸೈಡ್ ಬಂದ ತಕ್ಷಣ ಏನಾಗುತ್ತೆ, ಪ್ಲಸ್ 24 ಆಗೋಯಿತು. ಈಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಹೋದ ತಕ್ಷಣ ಏನಾಯಿತು, ಪ್ಲಸ್ 7y ಆಯಿತು. ನೋಡಿ, 11ಗೆ ಸೈನ್ ಪ್ಲಸ್ ಇದೆ, 24ಗೆ ಸೈನು ಪ್ಲಸ್ ಇದೆ. ಪ್ಲಸ್ ಪ್ಲಸ್ ಅಂದರೆ ಅಡಿಷನ್ನು. ಎರಡನ್ನು ಆ್ಯಡ್ ಮಾಡಿದರೆ
35 ಬರುತ್ತೆ. 24 ಬಿಗ್ಗರ್ ನಂಬರ್ ಆಗಿರೋದ್ರೆ ಅದ್ರ ಸೈನ್ ಏನು ಪ್ಲಸ್ 35 ಆಗೋಯ್ತು. ಇಸ್ ಈಕ್ವಲ್ ಟು 7y. ನನಗೆ y ವ್ಯಾಲ್ಯೂ ಬೇಕಾಗಿರೋದ್ರಿಂದ ಈ 7ಅನ್ನು ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. 35 ನೋಡಿ, y ಮತ್ತು 7 ನಡುವೆ ಸೈನು ಇಂಟು ಇದೆ. ಇಂಟು ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. ಡಿವೈಡ್ ಬೈ 7 ಈಸ್ ಈಕ್ವಲ್ ಟು y ಆಯಿತು. ಇದು ಡಿವೈಡ್ ಆದರೆ ಡಿವೈಡ್ ಮಾಡಿ, ಡಿವೈಡ್ ಆಗುತ್ತೆ. 7 1s 7, 7 5s 35, 5 ಈಸ್ ಈಕ್ವಲ್ ಟು y ಆಯಿತು. ದೇರ್ ಫೋರ್ y ಈಸ್ ಈಕ್ವಲ್ ಟು 5 ಬಂತು. ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತ ಹೇಳಿದರೆ, ಸಬ್ಸ್ಟಿಟ್ಯೂಟ್ y ಈಸ್ ಈಕ್ವಲ್ ಟು 5 ಇನ್ ಈಕ್ವೇಷನ್ 3. ನಮ್ಮ ಹತ್ರ ಈಕ್ವೇಷನ್ 3 ಇದೆಯಲ್ಲ ನೋಡಿ, ಈಕ್ವೇಷನ್ 3 ನಮಗೆ ಇಲ್ಲಿ ಬಂದಿದೆ. ಈ ಈಕ್ವೇಷನ್ 3ಯಲ್ಲಿ y ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ವ್ಯಾಲ್ಯೂ ನನಗೆ ಸಿಕ್ಬಿಡುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 11 ಮೈನಸ್ 3y ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 11 ಮೈನಸ್ 3. ವೈನ ವ್ಯಾಲ್ಯೂ ಏನು ಬಂದಿದೆ 5 ಅಲ್ವಾ, ಇಂಟು 5 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು 11 ಮೈನಸ್ 3 5s 15 ಡಿವೈಡ್ ಬೈ 2 ಈಸ್ ಈಕ್ವಲ್ ಟು ನೋಡಿ, 11ಗೆ ಸೈನು ಪ್ಲಸ್ ಇದೆ, 15ಗೆ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 15ಅಲ್ಲಿ 11ನ ಸಬ್ಟ್ರಾಕ್ಟ್ ಮಾಡಿದರೆ 4 ಬರುತ್ತೆ. ಇವೆರಡರಲ್ಲಿ 15 ಬಿಗ್ಗರ್ ಆಗಿದೆ, ಹಾಗಾಗಿ 15ನ ಸೈನ್ ಏನು ಮೈನಸ್ಸು. ಆನ್ಸರ್ ಏನು ಬರುತ್ತೆ, -4 ಬರುತ್ತೆ. ಡಿವೈಡ್ ಬೈ 2. ಇವೆರಡು ಡಿವೈಡ್ ಆದರೆ ಡಿವೈಡ್ ಮಾಡಿ, ಎಸ್ 2 ಇಂದ ಡಿವೈಡ್ ಆಗುತ್ತೆ. 2 1s 2, 2 2s 4. ಆನ್ಸರ್ ಏನು ಬಂತು, -2 ಬಂತು. ನಮಗಿಲ್ಲಿ ಎಕ್ಸಿನ ವ್ಯಾಲ್ಯೂ -2 ಬಂದಿದೆ ಆ್ಯಂಡ್ ವೈನ ವ್ಯಾಲ್ಯೂ ಏನು ಬಂದಿದೆ, +5 ಬಂದಿದೆ. ಈ ಎರಡೂ ವ್ಯಾಲ್ಯೂವನ್ನು ಯೂಸ್ ಮಾಡಿಕೊಂಡು ಮತ್ತು ಅವ್ರು ಕೊಟ್ಟಿರುವಂಥ ಈಕ್ವೇಷನ್ ಇನ್ನೊಂದಿದೆ ನೋಡಿ, ಏನಿದೆ, y ಈಸ್ ಈಕ್ವಲ್ ಟು mx + 3 ಇದೆಯಲ್ಲ, ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಎಮ್ಮಿನ ವ್ಯಾಲ್ಯೂವನ್ನು ಫೈಂಡ್ ಮಾಡೋಣ. ಓಕೆ, ಈಕ್ವೇಷನ್ ಏನು ಕೊಟ್ಟಿದ್ದಾರೆ ಅವರು, y ಈಸ್ ಈಕ್ವಲ್ ಟು mx + 3 ಇದೆ ಅಲ್ವಾ. ನೋಡಿ, ಇದರಲ್ಲಿ y ವ್ಯಾಲ್ಯೂ ಏನಂತ ಹಾಕೋಣ, y ವ್ಯಾಲ್ಯೂ ನಾವೇ ಫೈಂಡ್ ಮಾಡ್ಕೊಂಡಿದೆ 5 ಅಂತ. ಈಸ್ ಈಕ್ವಲ್ ಟು ಎಮ್ಮಿನ ವ್ಯಾಲ್ಯೂ ಗೊತ್ತಿಲ್ಲ, m ಆಫ್ ಎಕ್ಸಿನ ವ್ಯಾಲ್ಯೂ ಏನಿದೆ -2 + 3 ಬರ್ಕೊಳ್ತೀನಿ. ಓಕೆ, ಈಗ ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋದರೆ 5 ಈಸ್ ಈಕ್ವಲ್ ಟು ನೋಡಿ, ಎಮ್ಮಿನ ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು m 2m ಆಯಿತು, +3 ಆಯಿತು. ನಮಗೆ ಎಮ್ಮಿನ ವ್ಯಾಲ್ಯೂ ಬೇಕು. ಎಮ್ಮಿನ ವ್ಯಾಲ್ಯೂ ಏನಾಗಿರಬೇಕು ಅಂದರೆ, ಎಮ್ ಯಾವಾಗೂ ಪಾಸಿಟಿವ್ ಆಗಿರಬೇಕು. ಎಮ್ ಏನಾಗಿದೆ, ನೆಗೆಟಿವ್ ಆಗಿದೆ. ಹಾಗಾಗಿ ಎಮ್ಮನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 5 ಈ ಸೈಡಿಗೆ ಬರುತ್ತೆ. ಅವಾಗ ಏನಾಯಿತು, -2m ಇರೋದು ಈ ಸೈಡಿಗೆ ಟ್ರಾನ್ಸ್ಫರ್ ಆದರೆ +2m ಆಗುತ್ತೆ. ಈಸ್ ಈಕ್ವಲ್ ಟು +3 ಹಾಗೇ ಇರುತ್ತೆ. ನೋಡಿ, +5, 5ನ ಸೈನ್ ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತಲ್ವಾ. +5 ಇರೋದನ್ನ ಈ ಸೈಡ್ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, -5 ಆಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತೇಳಿದರೆ ನೋಡಿ, 2m ಈಸ್ ಈಕ್ವಲ್ ಟು 3ನ ಸೈನ್ ಏನಿದೆ, ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಈ 5ನ ಸೈನು ಮೈನಸ್ ಇದೆ. ಪ್ಲಸ್ಸು ಮೈನಸ್ಸು ಬಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. 5ಅಲ್ಲಿ 3ಯನ್ನು ಸಬ್ಟ್ರಾಕ್ಷನ್ ಮಾಡಿದರೆ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. 3 ಮತ್ತು 5ಅಲ್ಲಿ ಬಿಗ್ಗರ್ ನಂಬರ್ 5 ಆಗಿದೆ. 5ನ ಸೈನ್ ಏನಿದೆ, ಮೈನಸ್ ಇದೆ. ಹಾಗಾದ್ರೆ ಆನ್ಸರ್ ಏನು ಬಂತು, -2 ಬಂತು. ನಮಗೆ ಎಮ್ಮಿನ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಎಮ್ಮಿನ ಪಕ್ಕದಲ್ಲಿರೋ ಈ 2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. m ಈಸ್ ಈಕ್ವಲ್ ಟು -2. 2 ಮತ್ತು ಎಮ್ಮಿನ ನಡುವೆ ಇಂಟು ಇರೋದ್ರಿಂದ 2ಅನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಆಯಿತು, ಡಿವೈಡ್ ಬೈ 2 ಆಗೋಯಿತು. ಡಿವೈಡ್ ಆದರೆ ಡಿವೈಡ್ ಮಾಡಿ, 2 1s 2, 2 1s 2, m ಈಸ್ ಈಕ್ವಲ್ ಟು -1 ಆನ್ಸರ್ ಬಂತು. ನೋಡಿ, ಕ್ವಶನಲ್ಲಿ ನಮಗೆ ಲೀನಿಯರ್ ಈಕ್ವೇಷನ್ಗಳನ್ನು ಸಾಲ್ವ್ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಎಕ್ಸ್ ವ್ಯಾಲ್ಯೂ -2 ಮತ್ತು y ವ್ಯಾಲ್ಯೂ +5 ಫೈಂಡ್ ಮಾಡ್ಕೊಂಡ್ವಿ. ಈ ಎರಡೂ ವ್ಯಾಲ್ಯೂವನ್ನು y ಈಸ್ ಈಕ್ವಲ್ ಟು mx + 3 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಎಮ್ಮಿನ ವ್ಯಾಲ್ಯೂ -1 ಬಂತು. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.